ನಾಯಕನಾಗಿ ಇಲ್ಲಿ ಜನ ಗುರುತಿಸುವುದರಿಂದಾಗಿ ಸಹಜವಾಗಿ ಅವ್ರಿಗೂ ಅವರ ಮಾತಿಗೂ ಅವ್ರಿಗೂ ಒಂದು ಬೆಲೆ ಬಂದಿದೆ. ಅದ್ರ ಜೊತೆಗೆ ಒಂದು ನಮ್ಮ ರಬಾವಿ ಭಾಗದಲ್ಲೂ ಸಹಿತ ಕಡಾಡಿಯವರ ಒಂದು ಕುಟುಂಬ ಅವರ ಸಂಬಂಧಿಕರು ಅತಿ ಹೆಚ್ಚು ಇರೋದರಿಂದಾಗಿ ಮೂಡಲಿಗೆಲ್ಲೂ ಸಹಿತ ಪ್ರಭಾವಿ ವ್ಯಕ್ತಿತ್ವವನ್ನು ಹೊಂದಿದಂಥವ್ರು ಅನೇಕರು ಇರೋದ್ರಿಂದ, ಅದರಲ್ಲೂ ಮುಖ್ಯವಾಗಿ ನಮ್ಮ ಈರಣ್ಣ ಕಡಾಡಿಯವರು ಇವರೆಲ್ಲರೂ ಒಂದೇ ಗುಂಪಿಗೆ ಸೇರಿದಂಥ ಜನ ಇರೋದರಿಂದಾಗಿ ಪಕ್ಷಗಳು ಬೇರೆ ಬೇರೆ ಇರ್ಬೋದು. ಬಟ್ ಈಗ ಆಲ್ರೆಡಿ ಒಂದು ಹಾದಿಯನ್ನು ನಮ್ಮ ಜಾರಕಿಹೊಳಿ ಸಹೋದರರು ಮಾಡಿ ಕೊಟ್ಬಿಟ್ಟಿದ್ದಾರೆ. ನಾವು ಪಕ್ಷಾತೀತವಾಗಿ ಹೋರಾಟ ಮಾಡ್ತೀವಿ ಅನ್ನುವಂಥದ್ದು ಆ ದಿಶೆಯಲ್ಲಿ ಅವರು ಇವ್ರಿಗೆ ಹೆಲ್ಪ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ ಈ DCC ಬ್ಯಾಂಕಿನ ಈ ಹೊಸ ಬೆಳವಣಿಗೆ ಏನದಲ್ಲ, ಒಂದು ಹೊಸ ಬೆಳವಣಿಗೆಯಿಂದಾಗಿ ಇಲ್ಲಿ ಚುನಾವಣೆಗಳೆಲ್ಲ ಕಡೆಗೆ ಆಗುವಂಥ ಅವಕಾಶಗಳು ಹೆಚ್ಚಾಗ್ತಾ ಇದ್ದಾವೆ. ಆ ದಿಶೆಯಲ್ಲಿ ನಮ್ಮ ರಮೇಶ್ ಕತ್ತಿಯವರು ಗೋಕಾಕಕ್ಕೆ ಬಂದು ಭೇಟಿಯಾಗಿ, ವಿಶೇಷವಾಗಿ ಇಲ್ಲಿ ವಿರೋಧ ಪಕ್ಷದ ನಾಯಕರಿಗೆಲ್ಲ ಭೇಟಿಯಾಗಿ, ಅದರಲ್ಲಿ ಎಲ್ಲರೂ ಕೂಡಿದ್ರು ಸುದ್ದಿಗಳಿದ್ದಾವೆ, ಚರ್ಚೆ ಮಾಡಿದ್ರು ಅಂತೇಳಿ ಪ್ರಕಾಶ್ ಬಾಗೋಜಿಯವರಾಗಿರ್ಬೋದು, ಇನ್ನುಳದವರಾಗಿರ್ಬೋದು, ಎಲ್ಲರೂ ಭಾಳ ಜನ ಭೇಟಿಯಾಗಿದ್ದಾರೆ, ಮಾತಾಡಿದ್ದಾರೆ. ಅದು ಯಾವ ರೂಪ ಪಡಿಬೋದು ಮತ್ತು ನಿಶ್ಚಿತವಾಗಿಯೂ ರಾಜಕೀಯ ಮಾತಾಡಿದ್ದಾರೆ ಅಂತೇಳಿ ಖಚಿತವಾದ ಅಭಿಪ್ರಾಯ ಬಂದಿದ್ದಾವೆ. ಈ ನೆಲೆಯಲ್ಲ ಹೊಸದಾದ ಒಂದು ಚಿತ್ರಣ ಮೂಡ್ತಾ ಇದೆ. ಯಾಕಪ್ಪ ಅಂದರೆ ಇಲ್ಲಿವರೆಗೆ ಹೊಂದಾಣಿಕೆ ಮೇಲೆ ಮುಗಿಸ್ಕೊಂಡು ಹೋಗುವಂಥ ಸಾಧ್ಯತೆಗಳಿದ್ದವು. ಅದು ಈಗ ಹಾಗಿಲ್ಲ. ಚುನಾವಣೆ ಮಾತ್ರ ನಿಶ್ಚಿತ ಆಗ್ತಾಯಿದೆ ಮತ್ತು ಇನ್ನಷ್ಟು ಫಲ ಹೆಚ್ಚಾಗ್ತಾಯಿದೆ ಅನ್ನುವಂಥದ್ದು. ಜೊತೆಗೆ ಈ ಕನೇರಿ ಮಠದಲ್ಲಿ ನಡೆದಂತಹ ಲಿಂಗಾಯತರೆಲ್ಲ ಒಂದಾಗಬೇಕು, ಇಲ್ಲಾಂದ್ರೆ ಅಸ್ತಿತ್ವ ಇಲ್ಲದಂಗೆ ಆಗ್ತದೆ.